ಬೆಳಿಗ್ಗೆನೇ ಗೊತ್ತಾಗಿದ್ದ ವಿಷಯ ಏನಂದರೆ ಅಡ್ಮಿಷನ್ ಫೀಸ್ ಕಟ್ಟಕ್ಕೆ ಇವತ್ತೇ ಲಾಸ್ಟ್ ಡೇಟು ಅಂತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಸರಿ ಆಯಿತು, ಏನೋ ಅಮೌಂಟ್ನ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಕಟ್ಟಕ್ಕೆ ಹೋದರೆ ಅವರು ಅಲ್ಲಿ ಏನು ಹೇಳಿದ್ರಂದರೆ, ಇವತ್ತು ನಿಂದು ಇನ್ಕಮ್ ವ್ಯಾಲಿಡೇಷನ್ ಆಗೋಗಿದೆ, ఏం మాట్లాడుతున్నావురా నరాలు కట్ అయిపోయింది, ಇನ್ಕಮ್ ವ್ಯಾಲಿಡೇಷನ್ ಮಾಡ್ಕೊಂಬನ್ನಿ ಹೋಗಿ ಅಂತ ಕಳಿಸಿದ್ರು. ಸರಿ ಇದ್ನೋ ಬಿದ್ನೋ ಅಂತ ಶಿಡ್ಲಘಟ್ಟಕ್ಕೆ ಓಡ್ ಬಂದೆ. ಊಟ ಬರಲ್ಲ ನಿಮಗೆ ಒನ್ ಟೈಮ್ಗೆ 30 ರೂಪಾಯಿಗೆ ರೂಪಾಯಿಗೆ 5 ಟಿ ಶರ್ಟ್ ಅಂದರೆ ಒಂದೊಂದು ಟಿ ಶರ್ಟ್ ಬೆಲೆ ಎಷ್ಟು ಬಿತ್ತು ಬ್ರೋ? ಇಷ್ಟು ಕಡಿಮೆ ಬೆಲೆ ಎಲ್ಲಿ ಸಿಗ್ತಾವೆ ಇವ್ರ ಶರ್ಟ್ಗಳು? ಇನ್ಕಮ್ ವ್ಯಾಲಿಡೇಷನ್ ಮಾಡ್ಸೋಣ ಅಂತ ಬಂದರೆ ಒಬ್ಬರು ಊರ ಅಡ್ರೆಸ್ ಸರಿಯಾಗಿ ಹೇಳ್ತಲ್ಲ ಗುರು. ಅಲ್ಲಿ ಹೋಗೋಂತೀರ, ಇರಂಗೆ ಹೋಗೋಂತೀರ, ಮೇಲ್ಗೆ ಹೋಗೋಂತೀರ, ಕೆಳಗೆ ಹೋಗೋಂತೀರ. ಹಿಂಸೆ ಊರು ಇದು. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸೋದು, ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡೋದು, ಇದೆಲ್ಲ ಜಾಸ್ತಿ ಹಿಂಸೆ, ಬೇಜಾರಾಗೋಗುತ್ತೆ. ಕೇಳಿದರೆ ಇವರು ಏನು ಹೇಳಿದ್ರು ಗೊತ್ತಾ? ನೀನು ಯಾಕೆ ಇಲ್ಲಿ ಬಂದಿದ್ಯಾ, ನಿಮ್ಮೂರು ಸಾದ್ಲಿಗೆ ಹೋಗು, ನಾಡ್ ಕಚೇರಿ ಇದೆ ಅಲ್ಲಿ ಮಾಡಿಸ್ಕೋ ಅಂದರು. ಸರಿ ಆಯಿತು, ಸಾದ್ಲಿಯಲ್ಲೇ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಮತ್ತೆ ಇನ್ನೊಂದು ವಿಷಯ ಗೊತ್ತಾಯಿತು. ಏನಂದರೆ ರೇಷನ್ ಕಾರ್ಡಲ್ಲಿ ನನ್ನ ಇನ್ಷಿಯಲ್ ಇಲ್ಲ. ಇನ್ಷಿಯಲ್ ಇರಬೇಕು ಮಾಡಿಸ್ಬೇಕಂದ್ರೆ. ಯಾವಾಗೋ ಒಂದು ಸತಿ ಅದನ್ನು ತಿದ್ದುಪಡಿ ಮಾಡಿಸಿದ್ದೆ, ಅದನ್ನು ತಗೊಂಡು ಹೋಗೋಣ ಅಂತ ಇದ್ದೆ. ಇವ್ರು ನೋಡಿದ್ರೆ ಇಲ್ಲಿ ಒಬ್ಬರು ಇಲ್ಲ ರೇಷನ್ ಕಾರ್ಡ್ ಕೊಡೋರು. ಹೋಗಿ ಕೇಳಿದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರೋ ಅಕ್ನಾಲಜ್ಮೆಂಟ್ ಕೊಡು ಅಂದರು. ಅಕ್ನಾಲಜ್ಮೆಂಟ್ ಎಲ್ಲಿದೆ ನನ್ನ ಹತ್ರ? ಇಲ್ಲ. ಟೋಟಲಿ ದರಿದ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ ನಾನು. ನನ್ನ ಜೀವನನೇ ದರಿದ್ರವಾಗಿ ಹೋಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.